ಇವತ್ತು ಹೇಗೆ ಅಮೆರಿಕ ಇರಾನ್ ನ್ಯೂಕ್ಲಿಯರ್ ಪ್ರೋಗ್ರಾಂನಲ್ಲಿ ತಲೆ ಹಾಕ್ತಾ ಇದೆ, ಹಾಗೆ ಭಾರತದ ಜೊತೆಗೆ ಅಮೆರಿಕ ಅನೇಕ ಬಾರಿ ಮಾಡಿತು. 1993ರಲ್ಲಿ ಭಾರತ ರಷ್ಯಾದಿಂದ ಪ್ರಾಯೋಜನಿಕ ರಾಕೆಟ್ನ ಎಂಜಿನ್ ಖರೀದಿ ಮಾಡಿತು. ಇದರಿಂದ ಭಾರತ ದೊಡ್ಡ ದೊಡ್ಡ ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡಬಹುದಾಗಿತ್ತು. ಅದಕ್ಕೆ ಅಮೆರಿಕ ಹೇಳ್ತು, ಇದರಿಂದ ನೀವು ಮಿಸೈಲ್ ನಿರ್ಮಾಣ ಮಾಡಬಹುದು ಎಂದು ಹೇಳಿ ರಷ್ಯಾ ಮೇಲೆ ಎಕನಾಮಿಕ್ ಒತ್ತಡ ಹೇರಿ ಹಿಂದೆ ಸರಿಯುವಂತೆ ಮಾಡ್ತು. ಆದರೆ ಭಾರತ ತನ್ನ ದಮ್ ಮೇಲೆ ಪ್ರಾಯೋಜನಿಕ ಎಂಜಿನ್ ನಿರ್ಮಾಣ ಮಾಡಿತು, ಆತ್ಮ ನಿರ್ಭರತೆ ಸಾಧಿಸಿತು. ಆದರೆ ಇದನ್ನು ನಿರ್ಮಾಣ ಮಾಡಲು 20 ವರ್ಷ ಬೇಕಾಯಿತು. ಇದರಿಂದ ಸ್ಪೇಸ್ ಪ್ರಗತಿಯಲ್ಲಿ ತುಂಬಾ ಡಿಲೇ ಆಯಿತು. ಯುಎಸ್ಗೆ ಇದರಿಂದ ಮಿಸೈಲ್ ನಿರ್ಮಾಣ ಆಗುವ ಭಯ ಇತ್ತು. ಆದರೆ 1998ರಲ್ಲಿ ಭಾರತ ನ್ಯೂಕ್ಲಿಯರ್ ನಿರ್ಮಾಣ ಮಾಡಿತು. ಮತ್ತೆ ಅಮೆರಿಕಾಗೆ ಗೊತ್ತೇ ಆಗಲಿಲ್ಲ. ನಂತರ 5 ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದ ನಂತರ ಗೊತ್ತಾಯಿತು. ನಂತರ ಭಾರತದ ಮೇಲೆ ನಿರ್ಬಂಧನೆ ಹೇರಿದ್ರು. ಆದರೆ ಯಾವಾಗ ಭಾರತ ರಷ್ಯಾದಿಂದ S-400 ಖರೀದಿ ಮಾಡ್ತು, ಆವಾಗಲೂ ಭಾರತದ ಮೇಲೆ ನಿರ್ಬಂಧನೆ ಹೇರುವ ಬೆದರಿಕೆ ಹಾಕ್ತಾ ಇತ್ತು. ಆದರೆ ಭಾರತ ಚೀನಾವನ್ನು ಕೌಂಟರ್ ಮಾಡಲು ಅಮೆರಿಕದ ಒಂದು ಸ್ಟ್ರಾಟಜಿಕ್ ಪಾರ್ಟ್ನರ್ ಆಗಿತ್ತು. ಅದಕ್ಕೆ US ನಿರ್ಬಂಧನೆ ಹೇರಲಿಲ್ಲ. ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ.